ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು ಏನಿರ್ತಾರಲ್ವ ಅವರಿಗೆ ಯಾವ ಥರ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡಿದ್ರೆ ವ್ಯೂಸ್ ಬರುತ್ತೆ ಮತ್ತು ಮಿಕ್ಸ್ ಕಂಟೆಂಟ್ ಮಾಡ್ಬೋದಾ, ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಡೌಟ್ಸ್ ಇರುತ್ತೆ. ಸೊ ಆ ಡೌಟ್ಸ್ನ ನಾನಿವತ್ತು ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಕೂಡ ಅಷ್ಟೇ ಸ್ಟಾರ್ಟಿಂಗು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ಇದ್ರ ಬಗ್ಗೆ ತುಂಬಾ ಸರ್ಚ್ ಮಾಡಿದ್ದೆ. ಅಂದರೆ ಯಾವ ಥರ ಮಾಡಿದ್ರೆ ಒಳ್ಳೆಯದು, ಯಾವ ಥರ ಮಾಡಬಾರ್ದು, ಏನು ಎತ್ತ ಅಂತ ಇದ್ರ ಬಗ್ಗೆ ಒಂದಷ್ಟು ಸರ್ಚ್ನ ಮಾಡಿಕೊಂಡು ಅದಾದಮೇಲೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಸೊ ಅದರ ಒಂದು ಅನುಭವದ ಪ್ರಕಾರ ನಾನಿವತ್ತು ನಿಮಗೆಲ್ಲ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವ್ರಿಗೆ ಮಿಕ್ಸ್ ಕಂಟೆಂಟ್ ಮಾಡ್ಬೋದಾ, ಮಿಕ್ಸ್ ಕಂಟೆಂಟ್ ಮಾಡಿದ್ರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತಾ, ಮತ್ತು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತಾ, ಏನು ಇದ್ರ ಬಗ್ಗೆ ಒಂದಷ್ಟು ಡೌಟ್ಸ್ ಇರುತ್ತೆ ಕೆಲವ್ರಿಗೆ. ಅಂದರೆ ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ಖಂಡಿತ ನಾವು ಮಿಕ್ಸ್ ಕಂಟೆಂಟ್ ಇಟ್ಕೊಂಡು ವೀಡಿಯೋಸ್ನ ಮಾಡಬಹುದು. ಆದರೆ ನನಗನ್ಸಿದ್ದೇನೆಂದರೆ, ನಾವು ಮಿಕ್ಸ್ ಕಂಟೆಂಟ್ ಇಟ್ಕೊಂಡು ವೀಡಿಯೋನ ಮಾಡಿದಾಗ ವ್ಯೂಸ್ಗಳು ಸ್ವಲ್ಪ ಕಮ್ಮಿ ಆಗುತ್ತೆ, ಅಂದರೆ ಕಡಿಮೆ ವ್ಯೂಸ್ ಬರುತ್ತೆ. ಯಾಕೆ ಅಂತಂದರೆ, ಇವಾಗ ನಾನು ಸ್ಟಾರ್ಟಿಂಗ್ ಏನು ಮಾಡಿದೆ ಅಂದರೆ, ಜಾಸ್ತಿ ಕುಚ್ಚು ವೀಡಿಯೋಸ್ಗಳನ್ನೇ ಮಾಡ್ಕೊಂಡು ಬಂದೆ. ಅದ್ರ ಮಧ್ಯ ಒಂದು ವ್ಲಾಗ್ ಇರ್ಬೋದು, ಅಥವಾ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇರ್ಬೋದು, ಮತ್ತು ಕುಕ್ಕಿಂಗ್ದು ಈ ಥರ ಅದ್ರ ಮಧ್ಯೆ ಸೇರಿಸ್ಕೊತಾ ಬಂದೆ. ಸೊ ಅವಾಗ ಏನಾಯಿತು ಅಂತಂದರೆ, ನನಗೆ ಕುಚ್ಚು ವಿಡಿಯೋ ಹಾಕಿದಾಗ ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು. ಆಮೇಲೆ ಮಿಕ್ಸ್ ಕಂಟೆಂಟ್ ಅಂತ ಅಂದ್ಕೊಂಡಾಗ ವ್ಯೂಸು ನಿಜವಾಗ್ಲೂ ಕಡಿಮೆ ಆಗೋಯಿತು. ಕಡಿಮೆ ಅಂದರೆ ಫುಲ್ ಕಡಿಮೆನೇ ಆಗೋಯಿತು. ಸೊ ನಾನು ಅಂದ್ಕೊಂಡೆ ಬೇಡ, ಆಮೇಲೆ ಕುಚ್ಚದೇ ಮಾಡೋಣ ಅಂತಂದು ಹೇಳಿಬಿಟ್ಟು ಒಂದಷ್ಟು ದಿನ ಮತ್ತೆ ಬರೀ ಕುಚ್ಚದೇ ಹಾಕಿದೆ. ಆದರೂ ಅದು ವರ್ಕ್ ಆಗಲಿಲ್ಲ, ನಿಜವಾಗ್ಲೂ ವರ್ಕ್ ಆಗಲಿಲ್ಲ. ತುಂಬ ಅಂದರೆ 1K 2K ಸ್ಟಾರ್ಟಿಂಗಲ್ಲೇ 3K ಈ ಥರ ಬರ್ತಾಯಿದ್ದಿದ್ದು ವ್ಯೂಸು. ಬರೀ 100 90 ಈ ಥರ 120 ಇದೇ ಥರ ವ್ಯೂಸ್ ಬರೋದಕ್ಕೆ ಶುರು ಆಯಿತು. ಸೊ ನಾನು ಅಲ್ಲಿಗೂ ಅದನ್ನು ಸ್ಟಾಪ್ ಮಾಡಲಿಲ್ಲ. ಇಲ್ಲ, ನಾನು ಮಿಕ್ಸ್ ಕಂಟೆಂಟ್ ಅಂದ್ಕೊಂಡೆ ನಾನು ಯೂಟ್ಯೂಬ್ಗೆ ಬಂದಿದ್ದು, ಅದರಲ್ಲೇ ನಾನು ಸಕ್ಸಸ್ ಮಾಡ್ಕೋಬೇಕು ಅಂತಂದೇಳಿ ಮತ್ತೆ ನಾನು ಮಿಕ್ಸ್ ಕಂಟೆಂಟನ್ನೇ ಹಾಕ್ಕೊತ ಬಂದಿದ್ದೀನಿ. ಮತ್ತು 1000 ಸಬ್ಸ್ಕ್ರೈಬು ಆಯಿತು, ಹಾಗೆಯೇ 4000 ವಾಚ್ ಅವರ್ಸೂ ಆಯಿತು, ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದೆ. ಅದೊಂದು ಭಯ ಇತ್ತು ನನಗೆ, ಅಯ್ಯೋ ಮಾನಿಟೈಸೇಷನ್ ಆಗುತ್ತೋ ಇಲ್ವೋ, ಮಿಕ್ಸ್ ಕಂಟೆಂಟ್ ಮಾಡಿದ್ದೀನಿ ಅಂತ. ನಿಜವಾಗ್ಲೂ ಮಾನಿಟೈಸೇಷನ್ ಆಯಿತು, ಅದು ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ತುಂಬ ಖುಷಿ ಆಯಿತು ಆವಾಗ. ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನೇ ಮಾಡೋಣ, ಜನ ಖಂಡಿತ ಒಂದಲ್ಲ ಒಂದಿನ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತಂದೇಳಿ ನಂಬಿಕೆ ಇಟ್ಕೊಂಡು ನಾನು ಮಿಕ್ಸ್ ಕಂಟೆಂಟ್ ವೀಡಿಯೋಸ್ಗಳನ್ನೇ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಇದರಿಂದ ಯೂಟ್ಯೂಬ್ ಕಡೆಯಿಂದ ಅಂತೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಜನ ವ್ಯೂಸ್ ಆದರೂ ಸ್ವಲ್ಪ ಕಡಿಮೆ ಆಗ್ಬೋದು ಬಿಟ್ಟರೆ, ಯೂಟ್ಯೂಬ್ ಅವ್ರ ಕಡೆಯಿಂದ ಖಂಡಿತ ಯಾವುದೇ ಥರ ನಮಗೆ ಪ್ರಾಬ್ಲಮ್ ಬರೋದಿಲ್ಲ. ಖಂಡಿತ ಅವರು ಮಾನಿಟೈಸೇಷನ್ ಮಾಡಿಕೊಡ್ತಾರೆ. ನಾನು ಹೇಳೋದೇನು ಅಂತಂದರೆ, ಇನ್ ಕೇಸ್ ನಿಮಗೇನಾದರೂ ಮನೇಲಿ ಟೈಮ್ ಇತ್ತು ಅಂತ ಅನ್ನೋದಾದರೆ, ಅಂದರೆ ಬೇರೆ ಬೇರೆ ಸಪ್ರೇಟ್ ವೀಡಿಯೋಸ್ಗಳನ್ನೇ ನೀವು ಚಾನಲ್ನ ಶುರು ಮಾಡ್ಕೊಳ್ಳಿ. ಕಿಚನ್ದು ಬೇರೆ ಮಾಡಿ, ಅದು ನಿಮಗೇನಾದರೂ ಕ್ರಿಯೇಟಿವಿಟಿ ಇಲ್ಲೇನಾದರೂ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆನೂ ನೀವು ಸಪ್ರೇಟ್ ಸಪ್ರೇಟ್ ಚಾನಲ್ನ ಓಪನ್ ಮಾಡಿ ಅದಾದಮೇಲೆ ನೀವು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂದರೆ ಎಲ್ಲ ಜೊತೆಗೆ ಮಾಡ್ತೀನಿ ಅಂತ ಖಂಡಿತ ಹೋಗಬೇಡಿ. ಫಸ್ಟು ನೀವು ಒಂದರಲ್ಲಿ ಸಕ್ಸಸ್ ನೋಡ್ಕೊಳ್ಳಿ. ಅಂದರೆ ನೀವು ಒಂದು ಕಿಚನ್ದೇ ಮಾಡ್ತೀರಾ ಅಂತಂದರೆ ಕಿಚನ್ದೇ ಮಾಡಿ, ಅದೊಂದು ಸ್ವಲ್ಪ ಮಾನಿಟೈಸೇಷನ್ ಆದಮೇಲೆ ನೀವು ಬೇರೆ ಇನ್ನೊಂದು ಚಾನಲ್ನ ಶುರು ಮಾಡಿ ಅದ್ರ ಕಡೆ ಸ್ವಲ್ಪ ಗಮನ ಕೊಡೋದಕ್ಕೆ ನೋಡ್ಕೊಳ್ಳಿ. ಎಲ್ಲ ಜೊತೆಗೆ ಮಾಡ್ತಾಯಿದ್ರೆ ನಿಮಗೆ ಟೈಮ್ ಇದ್ದರೆ ಖಂಡಿತ ಮಾಡ್ಬೋದು. ಇವಾಗ ಬೆಳಗ್ಗೆ ನಿಮ್ಮ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸಂಜೆವರೆಗೂ ನಮಗೆ ಟೈಮ್ ಐತೆ ಅಂತ ಅಂದರೆ ನೀವು ಆರಾಮಾಗಿ 2 ಚಾನಲ್ನ ಇಟ್ಕೊಂಡು
ನೀವು ಕಂಟಿನ್ಯೂ ಮಾಡ್ಕೋಬೋದು. ಮಿಕ್ಸ್ ಕಂಟೆಂಟ್ ಏನು ಅವಾಗ ಬೇಕಾಗೋದಿಲ್ಲ. ಆದರೆ ನನಗೆ ಏನಂತಂದರೆ ನಿಮಗೆ ಗೊತ್ತು, ನಾನು ಸ್ಯಾರಿ ಕುಚ್ಚು ಕೂಡ ಹಾಕ್ತೀನಿ ಮತ್ತು ಟೈಲರಿಂಗ್ ಕೂಡ ಮಾಡ್ತೀನಿ. ಇದ್ರ ಜೊತೆ ವೀಡಿಯೋಸ್ಗಳನ್ನೂ ಕೂಡ ಮಾಡಬೇಕು ಯೂಟ್ಯೂಬ್ಗೆ ಅಂತಂದರೆ ನನಗೆ ಎರಡೆರಡು ಚಾನಲ್ ಇಟ್ಕೊಂಡು ನಿಜವಾಗ್ಲೂ ಮೇಂಟೈನ್ ಮಾಡೋದಕ್ಕಾಗಲ್ಲ. ಒಂದೊಂದು ಸಾರಿ ನನಗೆ ಯೂಟ್ಯೂಬ್ಗೆ ಒಂದು ವೀಡಿಯೋಸ್ ಮಾಡೋದಕ್ಕೇ ಟೈಮ್ ಸಾಕಾಗಲ್ಲ, ಆ ಥರ ಇರುತ್ತೆ ಪರಿಸ್ಥಿತಿ. ಸೊ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ, ಪರವಾಗಿಲ್ಲ ವ್ಯೂಸ್ ಕಡಿಮೆ ಬಂದ್ರೂ ಒಂದಲ್ಲ ಒಂದಿನ ಜನ ಖಂಡಿತ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡು ನಾನು ಮಿಕ್ಸ್ ಕಂಟೆಂಟ್ನೇ ಮಾಡ್ಕೊಂಡು ಹೋದೆ. ನಿಮ್ಗೇನಾದರೂ ಟೈಮ್ ಇದ್ದರೆ ನೀವು ಆ ಥರ ಮಾಡೋದಕ್ಕೆ ಹೋಗ್ಬಿಡಿ. ಸಪ್ರೇಟ್ ಕಿಚನ್ದು ಇಲ್ಲ ವ್ಲಾಗ್ಸ್ ಮಾಡ್ತೀರಾ ಅಂತಂದರೆ ವ್ಲಾಗ್ಸು ಮತ್ತು ಕಿಚನ್ದು ಒಂದು ಮಾಡ್ಕೊಳ್ಳಿ. ಕ್ರಿಯೇಟಿವಿಟಿಲಿ ಏನಾದರೂ ಮಾಡ್ತೀರಾ ಅಂತಂದರೆ ಕುಚ್ಚಿರ್ಬೋದು ಅಥವಾ ಒಂದು ಟೈಲರಿಂಗ್ ಇರ್ಬೋದು, ಬೇರೆ ಏನಾದರೂ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇಟ್ಕೊಂಡು ನಾವು ಮತ್ತೆ ಇನ್ನೊಂದು ಚಾನಲ್ ಶುರು ಮಾಡ್ತೀರಾ ಅಂತ ಅನ್ನೋದಾದರೆ ನೀವು 2 ಚಾನಲ್ನ ಮಾಡ್ಕೊಳ್ಳಿ. ಟೈಮ್ ಇದ್ದರೆ, ನಾನು ಹೇಳ್ತಾ ಇರೋದು ಟೈಮ್ ಇದ್ದರೆ 2 ಮಾಡಿ, ಇಲ್ಲ ಆರಾಮಾಗಿ ಒಂದೇ ಮಾಡ್ಕೊಂಡು ಹೋಗ್ರಿ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಖಂಡಿತ ಜನ ಒಪ್ಕೋತಾರೆ, ನಮ್ಮ ವೀಡಿಯೋಸ್ನೂ ಕೂಡ ಒಪ್ಕೋತಾರೆ. ನಾನು ಕೂಡ ಅದೇ ನಂಬಿಕೆಯಲ್ಲೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹಾಗೆಯೇ ಇನ್ನು ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೆ ಬರೋದಾದರೆ ನಮಗೆ $10 ಕಂಪ್ಲೀಟ್ ಆದಮೇಲೆ ನಾವು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ. ನಮಗೆ ಮಾನಿಟೈಸೇಷನ್ ಆಗಬೇಕಾದ್ರೇ ನಾವು ಎಲ್ಲದನ್ನು ಡೀಟೇಲ್ಸ್ ಕೊಟ್ಟಿರ್ತೀವಿ ಅಲ್ವಾ, ಈ ಥರ ಮನೆ ಅಡ್ರೆಸ್ ಇರ್ಬೋದು, ಎಲ್ಲದನ್ನು ಪ್ರತಿಯೊಂದನ್ನು ಕೊಡಬೇಕಾಗುತ್ತೆ. ಅದನ್ನು ಕರೆಕ್ಟಾಗಿ ನಾವು ಕೊಟ್ಟಾಗ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಕೂಡ ಬರುತ್ತೆ. ನನಗೂ ಕೂಡ ಬಂದಿದೆ. ನನಗೂ ಕೂಡ ಯೂಟ್ಯೂಬ್ ಅವ್ರ ಕಡೆಯಿಂದ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. ಸೊ ನಿಮಗಿವಾಗ ಯೂಟ್ಯೂಬ್ ಬಗ್ಗೆ ಇದ್ದಂಥ ಕೆಲವೊಂದು ಡೌಟ್ಸು ನನ್ನ ಮಟ್ಟಿಗೆ ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇದಕ್ಕೆ ನೀವು ಅಪ್ಲೈ ಮಾಡಬೇಕಾದ್ರೆ ಒಂದು ವಿಷಯ ಏನಂದರೆ, ಕರೆಕ್ಟಾಗಿ ನೀವು ನಿಮ್ಮ ಮನೆ ಅಡ್ರೆಸ್ಸನ್ನು ಕೊಡಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಖಂಡಿತ 2-3 ಸರಿ ನಾವು ಟ್ರೈ ಮಾಡಬೇಕಾಗುತ್ತೆ. ನನಗೇನೋ ಒಂದೇ ಸರಿಗೇ ಆರಾಮವಾಗಿ ಬಂತು, ಯಾಕಂದರೆ ನಾನು ಯಾವುದೇ ರೀತಿ ಮಿಸ್ಟೇಕ್ ಮಾಡಿರಲಿಲ್ಲ. ಒಂದು ಚೂರು ಮಿಸ್ಟೇಕ್ ಆದ್ರೂ ಕೂಡ ಅದು ಬರೋದಿಲ್ಲ. ಸೊ ಕರೆಕ್ಟಾಗಿ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವುದು ಮನೆ ಅಡ್ರೆಸ್ ಇರುತ್ತೆ ಅಲ್ವಾ, ಅದನ್ನು ಕೊಡಿ. ಆವಾಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಇರೋ ಹಾಗೆ ನಿಮಗೆ ಆ್ಯಡ್ಸೆನ್ಸ್ ಪಿನ್ನು ಕೂಡ ಕರೆಕ್ಟಾಗಿ ನಿಮ್ಮ ಕೈ ಸೇರುತ್ತೆ. ಹಾಗೆಯೇ ಎಲ್ರಿಗೂ, ಯಾರ್ಯಾರು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅವರೆಲ್ರಿಗೂ ಆದಷ್ಟು ಬೇಗ ಚಾನಲ್ ಮಾನಿಟೈಸೇಷನ್ ಆಗಲಿ, ಹಾಗೆಯೇ ಆದಷ್ಟು ಬೇಗ $10 ಕಂಪ್ಲೀಟ್ ಆಗಿ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಕೂಡ ನಿಮಗೆ ಕೈ ಸೇರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಸ್ನೇಹಿತರೆ, ಮತ್ತೆ ನನಗೆ ಕಮೆಂಟಲ್ಲಿ ಕೆಲವರು ಕೇಳ್ತಾ ಇದ್ರಿ, ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತಾ, ಮತ್ತು ನಿಮಗೆ ಪೇಮೆಂಟ್ ಬರೋದಕ್ಕಾಗಲೇ ಶುರುವಾಗಿದೆಯಾ ಅಂತ. ನಾನು ಆಗಲೇ ತೋರಿಸ್ತೆ ನಿಮಗೆ. ಖಂಡಿತ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ, ಆದರೆ ಇನ್ನೂ ನನಗೆ ಪೇಮೆಂಟ್ ಬಂದಿಲ್ಲ. ಸೊ ಬಂದ ಮೇಲೆ ಖಂಡಿತ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಒಂದು ವರ್ಷ ಆಯಿತು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಸೊ ನನ್ನ ಒಂದು ಸ್ವಲ್ಪ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆದರೆ, ಒಂದು ಇನ್ಫಾರ್ಮೇಷನ್ ಇದೆ ನಿಮಗೆ ಈ ವಿಡಿಯೋದಲ್ಲಿ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಇಲ್ಲ ಅಂತ ಅಂದರೆ ಖಂಡಿತ ನಮಗೆ ಏನು ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ. ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.